ಉತ್ತರ ಭಾಗದ ಬಾಗಿಲು, ಉತ್ತರ ದಿಕ್ಕಿನ ಬಾಗಿಲು ಯಾವ ರೀತಿ ಇರಬೇಕು, ಉತ್ತರದ ನಿವೇಶನ ಬಾಗಿಲು ಯಾವ ರೀತಿ ಇರಬೇಕೆಂದು ಹೇಳಿದ್ದೇನೆ. ತಮಗೆ ಇದರ ಮಾಹಿತಿ ಸಂಪೂರ್ಣವಾಗಿ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಒಂದು ವೇಳೆ ತಮಗೆ ತಿಳಿಯದಿದ್ದರೆ ನಾನು ಹೇಳಿದ ಇದರಲ್ಲಿ ಯಾವುದಾದರೂ ತಪ್ಪು ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಹೇಳಿ. ನಾನು ಎಲ್ಲವನ್ನು ಮತ್ತೆ ಬರುವ ವಿಡಿಯೋದಲ್ಲಿ ಅದನ್ನು ನನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತೇನೆಂದು ವಿನಂತಿಸುತ್ತೇನೆ. ಸರಿ, ಈಗ ಉತ್ತರ ಭಾಗದ ವಿಷಯವಾಯಿತು. ಈಗ ಪೂರ್ವ ಭಾಗ ಅಂದರೆ ಸೂರ್ಯೋದಯವಾಗುವಂಥದ್ದು ಪೂರ್ವ ಭಾಗ. ಈ ಪೂರ್ವ ಭಾಗದಲ್ಲಿ ರಸ್ತೆಗನುಗುಣವಾಗಿ ನಿರ್ಮಾಣ ಮಾಡಿದ್ದೇ ಆದರೆ ಪೂರ್ವದ ಬಾಗಿಲು, ಪೂರ್ವದ ಮನೆ ಅತ್ಯಂತ ಶುಭದಾಯಕವಾದದ್ದು. ಹಾಗೂ ಅದನ್ನು ಪೂರ್ವ ಈಶಾನ್ಯದಲ್ಲಿ ಮುಖ್ಯ ದ್ವಾರವನ್ನು ನಿರ್ಮಿಸಬೇಕು. ಮುಖ್ಯವಾಗಿ ಮುಖ್ಯ ದ್ವಾರವನ್ನು ಪೂರ್ವ ಈಶಾನ್ಯದಲ್ಲಿ ನಿರ್ಮಾಣ ಮಾಡಿದ್ದಾದರೆ ಆ ಮನೆಯು ಸಕಲ ಅಷ್ಟ ಐಶ್ವರ್ಯಗಳಿಂದ ಕೂಡಿ ತುಂಬಿರುತ್ತದೆ. ಆ ಮನೆಯಲ್ಲಿ ವಾಸಿಸುವರು ಮಕ್ಕಳು, ವೃದ್ಧರು, ಮನೆಯ ಒಡೆಯ ಒಡತಿ ಎಲ್ಲರೂ ಚೆನ್ನಾಗಿ ಯಾವುದೇ ತೊಂದರೆ ಇಲ್ಲದೆ ಆ ಮನೆಯು ಅಭಿವೃದ್ಧಿಯ ಪಥದತ್ತ ಸಾಗುತ್ತದೆ. ಆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆ ಮನೆಯ ಒಡೆಯನ ಯಾವುದೇ ವಿಷಯದ ಬಗ್ಗೆ, ಅಂದರೆ ಆ ಒಡೆಯ ಯಾವುದೇ ವೃತ್ತಿ ಮಾಡುತ್ತಿರ್ತಾನೆ, ಒಂದು ಕೃಷಿಯಾಗಿರಬಹುದು, ಒಂದು ಕಾರ್ಮಿಕನಾಗಿರಬಹುದು, ಒಂದು ಫ್ಯಾಕ್ಟ್ರಿಯ ಮಾಲೀಕನಾಗಿರಬಹುದು, ಆಸ್ಪತ್ರೆಯ ಒಡೆಯನಾಗಿರಬಹುದು, ವೈದ್ಯನಾಗಿರಬಹುದು, ವೈದ್ಯರ ಅಸಿಸ್ಟೆಂಟ್ ಆಗಿರಬಹುದು, ಅಥವಾ ಅಂಗಡಿ ಮುಗ್ಗಟ್ಟೆಗಳ ಒಡೆಯನಾಗಿರಬಹುದು, ಕಿರಾಣಿ ಆಗಿರಬಹುದು, ಹೀರೋ ಹೊಂಡಾ ಶೋರೂಮು, ಸಕಲ ಯಾವುದೇ ಇದ್ದರೂ ಆ ಮನೆಯಲ್ಲಿ ವಾಸಿಸುವವರಿಗೆ ಪೂರ್ವೀಶಾನ್ಯದ ಭಾಗದ ಬಾಗಿಲು, ಮುಂಬಾಗಿಲು ಇರುವಂಥ ಮನೆಯ ಸಕಲ ಅಷ್ಟ ಐಶ್ವರ್ಯವಂತರಾಗಿರುತ್ತಾರೆ. ತಾವು ಯಾವುದೇ ಒಂದು ಅಭಿವೃದ್ಧಿಯ ಕೆಲಸದ ನಿಮಿತ್ತವಾಗಿ ಮಾಡಿದರೆ, ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿದರೆ, 1,000 ರೂಪಾಯಿ ಬಂಡವಾಳ ಹೂಡಿದ್ದೇ ಆದರೆ 10,000, 5,000 ಲಾಭದಾಯಕವಾಗಿ ಆ ಮನೆಯು ಅತಿ ಲಾಭದತ್ತ ನಡೆಯುತ್ತದೆ. ಆವಾಗ ಇಡೀ ಕುಟುಂಬ ಸಂತೋಷದಿಂದ ಇರುತ್ತಾರೆ. ಆ ಅಭಿವೃದ್ಧಿಯಂತ ಸಾಗುತ್ತಿದ್ದರೆ ಯಾವುದೇ ವ್ಯಕ್ತಿಗೂ ಬಹಳ ಜೀವನದಲ್ಲಿ ಉಲ್ಲಾಸವೂ ಇರುತ್ತದೆ. ಅದಕ್ಕೆ ತಾವು ದಯಮಾಡಿ ಪೂರ್ವ ಭಾಗದಲ್ಲಿ ಮನೆಯನ್ನು ಕಟ್ಟಿದರೆ ಪೂರ್ವ ಈಶಾನ್ಯದಲ್ಲಿ ಮುಖ್ಯ ದ್ವಾರವನ್ನು ನಿರ್ಮಿಸಬೇಕು. ಇನ್ನು ಪೂರ್ವ ಭಾಗದ ಮುಖ್ಯ ದ್ವಾರ ಅಂದರೆ ಹೇಗೆ, ಇದರ ಬಗ್ಗೆ ಸವಿಸ್ತಾರವಾಗಿ ನಾನು ಹೇಳುತ್ತೇನೆ. ಏನೆಂದರೆ, ಮನೆಯ ಒಳಭಾಗದಲ್ಲಿ ನಿಂತು ಪೂರ್ವ ದಿಕ್ಕಿಗೆ ಅನುಗುಣವಾಗಿ ನಾವು ನಿಂತುಕೊಂಡು ನೋಡಿದಾಗ ನಮ್ಮ ಎಡಭಾಗಕ್ಕೆ ಬರುವಂಥದ್ದೇ ಪೂರ್ವ ಈಶಾನ್ಯ ಅಂತಂದು ನೀವು ತಿಳಿದುಕೊಳ್ಳಬೇಕು. ನಾವು ಮನೆಯ ಒಳಗಡೆ ನಿಂತಾಗ ಎಡಭಾಗದಲ್ಲಿ ಬರುತ್ತದೆ. ಅದೇ ಹೊರಗಡೆ ಮನೆಯ ಅಭಿಮುಖವಾಗಿ ನಿಂತುಕೊಂಡಾಗ ಅದು ಬಾಗಿಲು ಬಲಭಾಗಕ್ಕೆ ಬರುತ್ತದೆ. ಇದು ಬಹಳ ಮುಖ್ಯವಾದ ವಿಷಯ. ಯಾರೇ ಆದರೂ ತಮ್ಮ ಮನೆಗಳನ್ನು ನಿರೀಕ್ಷಿಸುವಾಗ ನೀವು ಹೊರಗಡೆ ನಿಂತರೆ ಬಲಭಾಗದಲ್ಲಿ ಪೂರ್ವ ಈಶಾನ್ಯದ ಬಾಗಿಲು ಬರುತ್ತದೆ ಎಂದು ತಿಳಿಯಬೇಕು. ಒಳಗಡೆ ನಿಂತು ಪೂರ್ವದ ಕಡೆಗೆ ನಿಂತುಕೊಂಡು ನೋಡಿದರೆ ಅದು ಎಡಭಾಗದಲ್ಲಿ ಪೂರ್ವ ಈಶಾನ್ಯದ ಬಾಗಿಲು ಬರುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಪೂರ್ವ ಈಶಾನ್ಯದಲ್ಲಿ ವಾಸಿಸುವಂಥ ಜನರು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಚೆನ್ನಾಗಿರುತ್ತಾರೆ. ಆ ಮನೆಯಲ್ಲಿ ವಾಸಿಸುವ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸಂತೋಷ, ಆ ಮನೆಗೆ ಬರುವಂಥ ಸೊಸೆಯಾಗಲಿ ಅಥವಾ ಮಕ್ಕಳಾಗಲಿ ಯಾರೇ ಆದರೂ ಒಳ್ಳೆಯವರೇ ಬರುತ್ತಾರೆ. ಉದಾಹರಣೆಗೆ ಯಾವರೇ ತಮ್ಮ ಮಕ್ಕಳಿಗೆ ಲಗ್ನವನ್ನು ನೆರವೇರಿಸಿದರೆ ಆ ಮನೆಗೆ ಬರುವಂಥ
ಸೊಸೆಯಂದಿರು ಅತ್ಯಂತ ಚೆನ್ನಾಗಿರುವಂಥ ಒಳ್ಳೆಯ ಬುದ್ಧಿವಂತರು ಇರುವಂಥ ಸೊಸೆಯಂದರೇ ಸಿಗುತ್ತಾರೆ. ಹಾಗೆ ತಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿದ್ದರೆ ಅವರು ಅಲ್ಲಿ ತಮ್ಮ ಪತಿಯ ಮನೆಯಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಾರೆ. ಇದು ಬಹಳ ಮುಖ್ಯವಾದ ವಿಷಯ. ಪೂರ್ವ ಈಶಾನ್ಯದ ಬಾಗಿಲಿನ ಇರುವಂಥ ಮನೆಯನ್ನು ಹೆಣ್ಣಾಗಲಿ ಗಂಡಾಗಲಿ ದಂಪತಿಗಳಾಗಲಿ ಯಾರೇ ಆಗಲಿ ಆ ಮನೆಯ ಯಾವುದೇ ವಿಷಯವಾಗಲಿ ಅತಿ ಸುಗಮವಾಗಿ ಇರುತ್ತದೆಂದು ತಿಳಿದುಕೊಳ್ಳಬೇಕು. ಅದೇ ರೀತಿ ಪೂರ್ವಾಗ್ನೆ ಎನ್ನುತ್ತಾರೆ. ಪೂರ್ವಾಗ್ನೆ ಎಂದರೆ ಏನು? ಪೂರ್ವಾಗ್ನೆ ಅನ್ನುವಂಥದ್ದು ನಾವು ಮನೆಯ ಒಳಗಡೆ ನಿಂತುಕೊಂಡು ಬಲಭಾಗಕ್ಕೆ ಅಂದರೆ ಪೂರ್ವದ ಅಭಿಮುಖವಾಗಿ ನಿಂತುಕೊಂಡು ನೋಡಿದಾಗ ಒಳಗಡೆ, ಮನೆಯ ಒಳಗಡೆ ನಿಲ್ಲಬೇಕು. ಪೂರ್ವದ ಅಭಿಮುಖವಾಗಿ ನಿಂತುಕೊಂಡು ನೋಡಿದಾಗ ಅಲ್ಲಿ ಬಲಭಾಗಕ್ಕೆ ಬರುವಂಥದ್ದು ಪೂರ್ವ ಆಗ್ನೇಯ ಬಾಗಲಿ ಎನ್ನುತ್ತಾರೆ. ಇದು ಕೂಲಂಕುಷವಾಗಿ ತಾವು ಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಪೂರ್ವಾಗ್ನೇಯ ಬಾಗಲಿ ಇದು ಮನೆಯ ಒಳಭಾಗದಲ್ಲಿ ನಿಂತು ನೋಡಿದಾಗ ಪೂರ್ವಾಗ್ನೇಯ ಬಲಭಾಗಕ್ಕೆ ಬರುತ್ತದೆ. ಅದೇ ನೀವು ಮನೆಯ ಎದುರುಗಡೆ ನಿಂತುಕೊಂಡು ಮನೆಯ ಅಭಿಮುಖವಾಗಿ ನಿಂತುಕೊಂಡು ಅಂದರೆ ಮನೆಯ ಎದುರಿಗೆ ನಿಂತುಕೊಂಡು ನೀವು ಆ ಮನೆಯ ಎಡಭಾಗದಲ್ಲಿ ಬರುವಂಥದ್ದು ಪೂರ್ವಾಗ್ನಿ. ಈ ಪೂರ್ವಾಗ್ನಿಯ ಬಾಗಿಲು ಅತ್ಯಂತ ಕೆಡುಕನ್ನು ಉಂಟು ಮಾಡುತ್ತದೆ. ಯಾವುದೇ ಕಾಲಕ್ಕೂ ಇದು ಪೂರ್ವದ ಆಗ್ನೇಯ ಬಾಗಿಲು ಶುಭವಾದದ್ದು ಅಲ್ಲ, ಅಶುಭ. ಇದನ್ನು ಭಾಳ ಎಚ್ಚರಿಕೆಯಿಂದ ನೀವು ನೋಡಿ ಆ ಬಾಗಿಲನ್ನು ನಿರ್ಮಾಣ ಮಾಡಬಾರದು. ಒಂದು ವೇಳೆ ಅಪ್ಪಿತಪ್ಪಿಯು ಯಾರೇ ಆ ಬಾಗಿಲನ್ನು ನಿರ್ಮಾಣ ಮಾಡಿದ್ದೇ ಆಗಿದ್ದರೆ ಅದನ್ನು ಪುನಃ ಪೂರ್ವೇಶಾನ್ಯಕ್ಕೆ ಸ್ಥಳಾಂತರ ಮಾಡಿಕೊಳ್ಳಬೇಕು. ಇಲ್ಲಿ ವಿಷಯ ಏನೆಂದರೆ ಆ ಮನೆಯಲ್ಲಿ ವಾಸಿಸುವಂಥ ಹೆಣ್ಣು ಮಕ್ಕಳಿಗೆ ಅಪನಿಂದನೆ, ಅಪಕೀರ್ತಿ, ಗಂಡು ಮಕ್ಕಳಾದರೆ ಸುಳ್ಳು ಹೇಳುವುದು, ಕಳ್ಳರಾಗುವುದು, ಕಾಕರಾಗುವುದು, ಆರೋಪಿಗಳಾಗುವುದು, ಸುಮ್ಮನೆ ಉಪಯೋಗವಿಲ್ಲದ ಜಗಳವು ಮೈ ಮೇಲೆ ಬಂದು ಬೀಳುವುದು, ಸಹಜವಾಗಿ ತನ್ನಲ್ಲದ ತಪ್ಪಿಗೆ ಬಂದು ಜಗಳ ಮನೆಗೆ ಬರುತ್ತದೆ. ಇದು ಮಾತ್ರ ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಪೂರ್ವ ಆಗ್ನೇಯ ಬಾಗಿಲು ಅದೆಷ್ಟೋ ಮನೆಗಳನ್ನು ನಾನು ನೋಡಿದ್ದೇನೆ. ಪೂರ್ವಾಗ್ನೇಯದ ಬಾಗಿಲುಗಳು ಇರುವಂಥ ಮನೆಯಲ್ಲಿ ಕಲಹ ಉಂಟು. ಆ ಮನೆ ಆಗಿ ಕಲಹದಿಂದ ಕೂಡಿದ ಮನೆಯು ಮುಂದೊಂದು ದಿನ ಅದು ಎಲ್ಲ ಒಂದು ನರಕವನ್ನು ತೋರಿಸಿದಂತಾಗುತ್ತದೆ. ಅದಕ್ಕೆ ದಯಮಾಡಿ ಎಲ್ಲ ವೀಕ್ಷಕರಿಗೆ ನಾನು ಮನವಿ ಮಾಡುವುದೇನಂತಂದರೆ ಪೂರ್ವಾಗ್ನೇಯದ ಬಾಗಿಲು ಮಾತ್ರ ಯಾವ ಕಾಲಕ್ಕೂ ಅಪ್ಪಿತಪ್ಪಿ ಅಲ್ಲಿ ಶಿವದಾರವನ್ನು ನಿರ್ಮಾಣ ಮಾಡಬೇಡಿ. ಇನ್ನು ಪೂರ್ವ ಈಶಾನ್ಯ ಪೂರ್ವಾಗ್ನಿ ಎನ್ನುವುದೆಂದರೆ ಏನು? ಮುಖ್ಯವಾಗಿ ವಾಸ್ತುಶಾಸ್ತ್ರದಲ್ಲಿ ಉಚ್ಚ ಅಂದರೆ ಅತ್ಯಂತ ಉತ್ತಮವಾದದ್ದು ಅಂದರೆ ಪೂರ್ವ ಭಾಗದಲ್ಲಿ ಎಡಭಾಗದಲ್ಲಿ ಬರುವಂಥದ್ದೇ ಪೂರ್ವ ಈಶಾನ್ಯಕ್ಕೆ ಉಚ್ಚ ಎನ್ನುತ್ತಾರೆ. ಈ ಉಚ್ಚದಲ್ಲಿ ಅಂದರೆ ಅತ್ಯಂತ ಶುಭವಾದ ಸ್ಥಳದಲ್ಲಿ ಕೂಡಿಸಿದರೆ ಅದು ಸಕಲ ಐಶ್ವರ್ಯಗಳನ್ನು ಕೊಡುತ್ತದೆ. ಇನ್ನು ನೀಚ ಎನ್ನುತ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಉಚ್ಚ ಮತ್ತು ನೀಚ ಎರಡೇ ಉಂಟು. ಈ ನೀಚ ಸ್ಥಾನ ಅಂದರೆ ಯಾವುದು? ಪೂರ್ವ ಭಾಗದಲ್ಲಿ ಬಲಭಾಗದಲ್ಲಿ ಬರುವಂಥದ್ದೇ ನೀಚ ಸ್ಥಾನ. ನೀಚ ಸ್ಥಾನದಲ್ಲಿ ಇದ್ದರೆ ಆ ಬಾಗಿಲು ಎಲ್ಲ ರೀತಿಯಿಂದ ನೀಚ ಕೆಲಸಗಳನ್ನೇ ಮಾಡಿಸುತ್ತದೆ. ಆ ಮನೆಯಲ್ಲಿ ಯಾರೇ ಇರಲಿ, ಎಂಥದ್ದೇ ಇರಲಿ, ಸಾಲದಿಂದ ಕೂಡಿ ಅತಿ ಸಾಲವಂತರಾಗಿ ಯಾವುದೇ ಸಾಲವನ್ನು ತೀರಿಸಲಾಗದಂಥ ಸ್ಥಿತಿಗೆ ಬಂದು ಮಕ್ಕಳು ದೇಶ ಪರ್ಯಟನ ಯಾವುದೇ ಒಂದು
ಆ ವೈಜ್ಞಾನಿಕವಾದ ಕೆಲಸಗಳನ್ನು ಮಾಡುತ್ತಾ ಮಕ್ಕಳು ಎಲ್ಲ ದಾರಿ ತಪ್ಪುವುದುಂಟು. ತಂದೆ ತಾಯಿಗಳು ದಾರಿ ತಪ್ಪುವುದುಂಟು. ಸಾಮಾನ್ಯವಾಗಿ 100ಕ್ಕೆ 90% ಗಂಡು ಮಕ್ಕಳು ಆ ಮನೆಯಲ್ಲಿ ಇಸ್ಪೇಟು ಕುಡಿಯುವುದು, ತಿನ್ನುವುದು, ಜೂಜಾಡುವುದು, ಯಾವುದೇ ಜೂಜಾಟದಲ್ಲಿ ಹಾಕಿ ದುಡ್ಡು ವಾಪೀಸು ಬರಲಾರದೆ ಅದು ಎಷ್ಟೋ ಜನರು, ನಾನು ಬಹಳ ಮಂದಿ ನೋಡಿದ್ದೇನೆ, ಬಹಳ ಮನೆಗಳನ್ನು ನೋಡಿದ್ದೇನೆ. ಈ ಜೂಜಾಟದಲ್ಲಿ ಹೋಗಿ ಮನೆಯನ್ನು ಒಂದು ಸ್ಮಶಾನದಂತೆ ಮಾಡಿಕೊಂಡಂಥ ಮನೆಗಳೆಂದರೆ ಪೂರ್ವಾಜ್ಞೆ ಎನ್ನಬಹುದು. ಅದಕ್ಕೆ ನೀವು ನಿಮ್ಮ ನಿಮ್ಮ ಮನೆಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂದರೆ ನಾವು ಪೋಷಕರು, ಅಂದರೆ ಆ ಮನೆಯ ಒಡೆಯರು. ಆ ಮನೆಯನ್ನು ಪರಿಶುದ್ಧಗೊಳಿಸಿದಾಗ ಮಾತ್ರ ನಮ್ಮ ಮಕ್ಕಳು, ನಮ್ಮ ಸಂತಾನ, ನಮ್ಮ ಇದು ಎಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗುತ್ತದೆ. ನೀವು ಏನೇ ಮಾಡಿ ಅದರಲ್ಲಿ ವಾಸಿಸಬಾರದು ಎಂದು ನಾನು ನನ್ನ ವಿಡಿಯೋಗಳನ್ನು ಮುಗಿಸುತ್ತೇನೆ. ನನ್ನ VK ಚಾನಲ್ ಅನ್ನು ವೀಕ್ಷಿಸಿದ್ದಕ್ಕೆ, VK ನಿಜವಾಸ್ತು ಚಾನಲನ್ನು ವೀಕ್ಷಿಸಿದ್ದಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ. ಹಾಗೂ ನೀವು ನನಗೆ ಸಹಾಯ ಸಹಕಾರ ಅಂತಂದರೆ ನನ್ನ ಯೂಟ್ಯೂಬನ್ನು ನೀವು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಆವಾಗ ಪುನಃ ನಿಮಗೆ ಬರುವಂಥ ಮುಂದಿನ ವಿಡಿಯೋಗಳಿಗೆ ನೀವು ಮತ್ತೆ ನಿಮಗೆ ತಲುಪುತ್ತದೆ. ಹಾಗೂ ನಾನು ಈಗಾಗಲೇ ಇದು 5ನೇ ಎಪಿಸೋಡನ್ನು ಮಾಡುತ್ತಿದ್ದೇನೆ. ಈಗ ನಾನಿನ್ನು ಪ್ರಾರಂಭದಲ್ಲಿ ಇದ್ದೇನೆ. ನನಗೆ ಕೆಲವೊಂದು ತಪ್ಪು ತಡಿ ಆಗುವುದು ಸಹಜವಾಗಿ. ಒಂದು ವೇಳೆ ನಾನು ಏನಾದರೂ ತಪ್ಪಿದ್ದಲ್ಲಿ ನನ್ನ ಬಗ್ಗೆ ಕಾಮೆಂಟ್ಸ್ ಮಾಡಿ, ಈ ರೀತಿ ತಪ್ಪು ಇದ್ದಾವೆ ಅಂತ ಹೇಳಿ ತಾವು ನನ್ನನ್ನು ಸರಿದಾರಿಗೆ ತರಬೇಕೆಂದು ಕಳಕಳಿಯ ಮನವಿ. ಥ್ಯಾಂಕ್ ಯು.